ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀರಿ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನೇ ನನ್ನ ಹೆಸರು ಪ್ರತಿ ಸಾರಿ ಈ ಥರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ಗೊತ್ತಿರಲಿಲ್ಲ ನಾನು, ನಿಜ ಗೊತ್ತಿರಲಿಲ್ಲ ನಾನು. ಏನಕ್ಕೆ ಅಂದರೆ ಬಿಡ್ರಿ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಗುರು ಅಲ್ವಾ, ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ, ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತೂ ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ಗೆ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ, ಕೋರ್ಟಲ್ಲಿ ಬರ್ತದೆ ಇವತ್ತು FIR ಈಗ ಬರುತ್ತೆ ಈಗ. ಓಕೆ ಆಯಿತು, ಯಾವುದು KP ಅಗ್ರ ಕೊಟ್ಟಿದ್ದೀನಿ. ಓಕೆ ಕೋರ್ಟ್ಗೆ ಹೋಗಿದೆ, ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ ಒಂದು 4 ಗಂಟೆ 4 ವರ್ಷ ಬರುತ್ತೆ, ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು? ನನ್ನ ಅಪೀಲ್ ಒಂದೇ ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ನಿಂದು ಪರ್ಸ್ನಲ್ ಇದೆಯಾ, ಯಾರೋ ಒಬ್ಬ ದುಡ್ಡು ನಿಮ್ಮ ಪರ್ಸ್ನಲ್ ಇದೆ, ನೀವು ಮನೇಲಿ ಮಾತಾಡಿದ್ರು ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬಾ ಪೇಸ್ ಮಾಡು. ಈಗ ಹಾಕ್ತೀನಿ ನಾನು ಡೆಫಾಮೇಷನ್ ಕೇಸ್ ಹಾಕ್ತೀನಿ, FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಬಿಡಬೇಕು ಅದು ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ ಆಯಿತಾ. ಅದಾದಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ, ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಬಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್ ಇದಾದ್ಮೇಲೆ ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವರು ಗೊತ್ತಿರೋಂಥವ್ರು, ನೀವು ಗೊತ್ತಿರೋದು, ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದೋನೆ ನನಗೆ ಓನ್ಲಿ KV ಸರ್ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅನ್ಕೊಂಡು. ಆಯ್ತಾ, ಅದಾದ್ಮೇಲೆ ಕೇಳ್ತೀನಿ ಕೇಳು, ನಮ್ಮ ಮನೋಹರ್ ಸರ್ ಇದೇನು ಸರ್ ಹಿಂಗೆ ಮಾತಾಡೋಣ ವಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನು ಸರ್ ಅಂತ. ಅದಾದಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ, ಗುರುವೇ ಏನು ಗುರುವೇ ಅದು ನಿಮ್ಮಿಂದ ಎಷ್ಟು ಜನ ಬದುಕೋರು ಗುರುವೇ, ಏನು ಗುರುವೇ ಹಂಗೆಲ್ಲ ಮಾತಾಡೋ ಹಿಂಗೆ ಅಂದರೆ ಇವ್ರು 3 ಜನ ಮಾಡಿದ್ರಪ್ಪ ನನಗೆ.